ಆ ಮಗುವನ್ನ ಇವ್ರು ಹಾಸ್ಪಿಟಲ್ ಕರ್ಕೊಂಡು ಬಂದಾರೆ, ತಾಲೂಕು ಹಾಸ್ಪಿಟಲಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಲ್ವಾ. ಇವರು ಡಾಕ್ಟರ್ ಆಗಲಿ ಇವರಾಗಲಿ ಔಷಧಿನೇ ಆಮೇಲೆ ಆಂಬುಲೆನ್ಸ್ ಕೊಟ್ಟಿಲ್ಲ. ನಾನು ಒಂದ್ ನಿಮಿಷ ಮಾತಾಡ್ಬಿಟ್ಟಿದ್ದೆ. ನಾವು ಅಣ್ಣ ನಿಮ್ಗೆ ಈಗ ಹೇಳ್ತೇವೆ ಋತಿಕ್ಷಾ ಸುರಕ್ಷಾ ಅಂತ ಋತಿಕ್ಷಾ ಸುರಕ್ಷಾ ಅಂದ್ಬಿಟ್ಟು ನಾನು ಆ ಮಗಳ ಹೆಸರಲ್ಲಿ 10,000 ಹೆಲ್ಮೆಟ್ ನ ಕೊಡ್ತಾ ಇದ್ದೀನಿ. ಆ ಮಗಳಿಗಾದ ಅನ್ಯಾಯ ಆಗ್ಬಾರ್ದು. ರಾಜ್ಯಾಧ್ಯಕ್ಷರು ಬಂದಿರೋದು ನಿಮ್ಗೆ ಸಾಂತ್ವನ ಹೇಳಲಿಕ್ಕೆ, ಮತ್ತೆ ಮುಂದೆ ಇದು ಅವರ ತಂದೆ ತಾಯಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಹೊರತು ಇದು ಯಾವುದೇ ಬೇರೆ ಇಲ್ಲ. ಆ ಮಗುವನ್ನ ಇವ್ರು ಹಾಸ್ಪಿಟಲ್ ಕರ್ಕೊಂಡು ಬಂದಾರೆ, ತಾಲೂಕು ಹಾಸ್ಪಿಟಲಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡ್ಬೇಕಲ್ವಾ. ಇವರು ಡಾಕ್ಟರ್ ಆಗಲಿ ಇವರಾಗಲಿ ಔಷಧಿನೇ ಆಮೇಲೆ ಆಂಬುಲೆನ್ಸ್ ಕೊಟ್ಟಿಲ್ಲ. ನಾನು ಒಂದ್ ನಿಮಿಷ ಮಾತಾಡ್ಬಿಟ್ಟಿದ್ದೆ. ನಾವು ಅಣ್ಣ ನಿಮ್ಗೆ ಈಗ ಹೇಳ್ತೇವೆ ಋತಿಕ್ಷಾ ಸುರಕ್ಷಾ ಅಂತ ಋತಿಕ್ಷಾ ಸುರಕ್ಷಾ ಅಂದ್ಬಿಟ್ಟು ನಾನು ಆ ಮಗಳ ಹೆಸರಲ್ಲಿ 10,000 ಹೆಲ್ಮೆಟ್ ನ ಕೊಡ್ತಾ ಇದ್ದೀನಿ. ಆ ಮಗಳಿಗಾದ ಅನ್ಯಾಯ ಆಗ್ಬಾರ್ದು. ರಾಜ್ಯಾಧ್ಯಕ್ಷರು ಬಂದಿರೋದು ನಿಮ್ಗೆ ಸಾಂತ್ವನ ಹೇಳಲಿಕ್ಕೆ, ಮತ್ತೆ ಮುಂದೆ ಇದು ಅವರ ತಂದೆ ತಾಯಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಹೊರತು ಇದು ಯಾವುದೇ ಬೇರೆ ಇಲ್ಲ.